ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕೆಂಪೇಗೌಡ ಜಯಂತಿ ಆಚರಣೆ. ಪಟ್ಟಣದ ಚೇಳೂರು ತಾಲೂಕು ಕಚೇರಿಯಲ್ಲಿ ಸಭಾಂಗಣದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಸಮುದಾಯದ ಮುಖಂಡರು ಭಾಗವಹಿಸಿ ಜಯಂತಿ ಆಚರಣೆ ಕುರಿತು ಚರ್ಚಿಸಿದ್ದಾರೆ. ಈ ವೇಳೆ ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಮಾತನಾಡಿ, ಕೆಂಪೇಗೌಡ ಜಯಂತಿಯನ್ನ ನಾನು ಈ ಬಾರಿ ಬಹಳ ಅದ್ದೂರಿಯಾಗಿ ಮಾಡಲು ನಮ್ಮೊಂದಿಗೆ ತಾಲೂಕು ಆಡಳಿತ ಸಂಪೂರ್ಣ ಸಹಕಾರವೂ ಇರುತ್ತದೆ. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೆಂಪೇಗೌಡರಿಗೆ ಗೌರವ ಸೂಚಿಸೋಣ ಎಂದು ಅಂತಿಮ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಹಾಗೂ ತಾಲೂಕು ಅಧಿಕಾರಿಗಳು, ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷ, ಕಾರ್ಯದರ್ಶಿ, ಸಮುದಾಯದ ಮುಖಂಡರು ಮತ್ತಿತರರು ಇದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ ಚಿಲಕಲ, ನೇರ್ಪು. ನೆಕ್ಸ್ಟ್ ತಾವು ಫಿಕ್ಸ್ ಮಾಡಿದಾಗ ನಾವು ನೀವು ಯಾವ ಟೈಮ್ ಹೇಳಿದ್ರೆ ನಾವು ಟೈಮಿಂಗ್ ಮಾಡ್ತೀರಾ, ಯಾವ ತರ ಮಾಡ್ತೀರಾ, ಪೂಜೆ ಮಾಡಿ ಬಿಡೋಣ, ಪೂಜೆ ಮಾಡಿ ಸ್ವಲ್ಪ ಮತ್ತೆ ಏನಾದ್ರು ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರಾದರೂ ಮಾತಾಡೋದು ಇದ್ರೆ ಚೇಳೂರು ತಾಲೂಕು ಮಾಡಿದ್ದೀರಾ. ಈಗ ನಮಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆಗಳಾಗ್ತಾ ಇದೆ. ಕಾಲೇಜ್ ಯಾವುದು ಇಲ್ಲ. ಅದಕ್ಕೋಸ್ಕರ ಒಂದು ನಿಮಿಷ, ಈಗ ಕಾಲೇಜ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಇದು ಒಕ್ಕಲಿಗರ ಸಂಘದ ಪ್ರಕಾರ ನಾವು ಮಾಡೋದು ಪ್ರಯತ್ನ ಪಡ್ತಾ ಇದ್ದೀವಿ. ಬೇರೆ ವಿದ್ಯಾಭ್ಯಾಸಗಳನ್ನ ನಾವು ಉನ್ನತ ವಿದ್ಯಾಭ್ಯಾಸಗಳು ಕಮ್ಮಿ ಇದೆ. ಆದ್ರಿಂದ ನಾವು ನಮ್ಮ MLA ಸಾಹೇಬರು ಒಂದು ನಮ್ಮ ವಿದ್ಯಾಮಂತ್ರಿಗಳಿಗೆ, ಉನ್ನತ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ತಾವೆಲ್ಲರನ್ನು ಸಿಗ್ನೇಚರ್ ಮಾಡಿದ್ದೀವಿ. ಒಕ್ಕಲಿಗ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಮುದಾಯದವರು, ಪತ್ರಿಕಾ ಮಿತ್ರರು, ಹಾಗೆ ಎಲ್ಲ ನಮ್ಮ ತಾಲೂಕು ಅಂದ್ರೆ ಸಿಬ್ಬಂದಿಯವರು, ನಮ್ಮ PO ಆಫೀಸು, ಪೊಲೀಸ್ ಎಲ್ಲ ಇಲಾಖೆ ಸೇರ್ಕೊಳ್ತವೆ. ಅವರೆಲ್ಲ ಏನು ಬಂದು ತಮ್ಮ ಅಮೂಲ್ಯವಾದ ಸಲಹೆ ಕೊಟ್ಟಿದ್ದೀರಾ. ಇದು ಅದ್ಭುತವಾಗಿ ನಡೆಯಕ್ಕೆ ನೀವೆಲ್ಲ ಇದು ಮಾಡಿದ್ರ. 10 ಗಂಟೆಗೆ 27ನೇ ತಾರೀಕು 10 ಗಂಟೆಗೆ ಎಲ್ಲರೂ ನೀವೆಲ್ಲ ಹಾಜರಿದ್ರೆ ವಿಜೃಂಭಣೆಯಿಂದ ನಾವು ಇಲ್ಲಿ ಸರ್ಕಾರಿ ನಿಯಮಗಳ ಪ್ರಕಾರ ಆಚರಣೆ ಮಾಡುವಂತೆಲ್ಲ ತೀರ್ಮಾನಿಸಿದ್ರ. ಈ ಸಭೆಗೆ ಬಂದು ಹಾಜರಾಗಿ ಇದನ್ನ ವಿಶೇಷ ಮಾಡಿದ್ದಕ್ಕೆ ನಮಗೆಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ.